ಒಂದು ಕಡೆ ಕೋರ್ಟ್ನಲ್ಲಿ ನೇರವಾಗಿ ಹಾಜರಾಗಬೇಕು ಅನ್ನೋ ದರ್ಶನ್ ಮನವಿಗೆ ಹಿನ್ನಡೆ. ಇನ್ನೊಂದು ಕಡೆ ತನ್ನ ಜೊತೆಗೆ ಆರೋಪಿಯಾಗಿದ್ದ ಪ್ರದೋಷ್ ಈಗ ಮಾಫಿ ಸಾಕ್ಷಿಯಾಗೋಕೆ ಮುಂದಾಗಿದ್ದಾನೆ. ನನಗೆ ಗೊತ್ತಿರುವ ಸಂಪೂರ್ಣ ಸತ್ಯವನ್ನು ಹೇಳ್ತೀನಿ ಅಂದಿದ್ದಾನೆ. ನನಗೆಲ್ಲ ಗೊತ್ತಿದೆ ಅಂತಲೂ ಹೇಳಿದ್ದಾನೆ. ಒಂದು ಕಾಲಕ್ಕೆ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತಿದ್ದ ದಾಸನಿಗೆ ಇದೀಗ ಮುಟ್ಟಿದ್ದೆಲ್ಲ ಮುಳ್ಳಾಗ್ತಿದೆ. 2024 ಜೂನ್ 8ನೇ ತಾರೀಕು ದಾಸನ ಪಾಲಿಗೆ ಕೇಡಿನ ದಿನ. ಇವತ್ತು ಕತ್ತಲೆ ಕೋಣೆಯಲ್ಲಿ ನರಳುವಂತೆ ಮಾಡಿದೆ. ಹೀಗಾಗಲೇ 2 ವರ್ಷಗಳ ಕಾಲ ಸಾರಥಿ ಜೈಲಲ್ಲಿ ಮುದ್ದೆ ಮುರಿದಿದ್ದು ಆಗಿದೆ. ಇದರ ನಡುವೆಯೇ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಹೊಡಿತಿದೆ. ಆತ ಯಾವುದೇ ಅರ್ಜಿ ಸಲ್ಲಿಸಿದ್ರೂ ಅದಕ್ಕೆ ಹಿನ್ನಡೆ ಉಂಟಾಗ್ತಿದೆ. ದರ್ಶನ್ ಜಸ್ಟ್ 1 ವಾರದ ಹಿಂದೆಯಿಂದ ಅರ್ಜಿಗಳ ಮೇಲೆ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಸೆಷನ್ ಕೋರ್ಟ್ ಮತ್ತು ಹೈಕೋರ್ಟ್ ದೊಡ್ಡ ಹೊಡೆತವನ್ನೇ ಕೊಟ್ಟಿವೆ. ದರ್ಶನ್ ಕೋರ್ಟ್ಗೆ ನೇರವಾಗಿ ಹಾಜರಾಗೋಕೆ ಕೇಳಿದ ಅರ್ಜಿಯೇ ವಜಾಗೊಂಡಿದೆ. ಆಕ್ಷೇಪಣೆ ಅರ್ಜಿಯು ಮಕಾಡೆ ಮಲಗಿದೆ. ಒಂದರ ಹಿಂದೆ ಒಂದು ಬೆಳವಣಿಗೆ ದಾಸನನ್ನ ಸಂಕಷ್ಟಗಳ ಸರಮಾಲೆಯಲ್ಲಿ ನರಳುವಂತೆ ಮಾಡಿವೆ. ಹಾಗಾದ್ರೆ ದರ್ಶನ್ ಸುತ್ತ ಕಾನೂನಿನ ಬಿಗಿ ಹಿಡಿತ ಮತ್ತಷ್ಟು ಬಿಗಿಯಾಗ್ತಿದ್ಯಾ? ಒಂದು ವೇಳೆ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಎಲ್ಲವನ್ನು ಬಾಯಿ ಬಿಟ್ರೆ ಏನಾಗುತ್ತೆ? ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಸ್ಟ್ ಒಂದು ವಾರದಲ್ಲಿ ದಾಸನಿಗೆ ಹಲವು ಹಿನ್ನಡೆಗಳು, ಹೊಡೆತದ ಮೇಲೆ ಹೊಡೆತಗಳು, ಶಾಕ್ ಮೇಲೆ ಶಾಕ್. ಬರೋಬ್ಬರಿ 550 ದಿನಗಳನ್ನ ಜೈಲಿನಲ್ಲಿ ಕಳೆದಿರುವ ದಾಸನಿಗೆ ರೇಣುಕಾಸ್ವಾಮಿ ಪ್ರಕರಣ ದೊಡ್ಡ ಉರುಳಾಗಿ ಕುತ್ತಿಗೆಯನ್ನ ಬಿಗಿತಿದೆ. ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಈಗಾಗಲೇ ದೇಶದಾದ್ಯಂತ ಗಮನ ಸೆಳೆದಿರೋ ಪ್ರಕರಣ. ಈ ಕೇಸ್ನಲ್ಲಿ ದರ್ಶನ್ ಏಟು ಆದ್ರೆ ಆತನ ಆತ್ಮೀಯ ಗೆಳತಿ ಪವಿತ್ರ ಗೌಡ A1 ಜೊತೆಗೆ 17 ಮಂದಿ ಆರೋಪಿಗಳು. ಈಗಾಗಲೇ ಚಾರ್ಜ್ ಶೀಟ್, ಸಾಕ್ಷಿಗಳು, FSL ವರದಿಗಳು, DNA ಸೇರಿದಂತೆ ಹಲವು ಸಾಕ್ಷ್ಯಗಳ ದೊಡ್ಡ ಕರ್ತವ್ಯ ನ್ಯಾಯಾಧೀಶರ ಮುಂದಿದೆ. ಚಾರ್ಜ್ ಶೀಟ್ನಲ್ಲಿ 97 ಸಾಕ್ಷಿಗಳ ಹೇಳಿಕೆಗಳು ಸೇರಿವೆ. ಇದರಲ್ಲಿ ಬರೋಬ್ಬರಿ 20 ಸಾಕ್ಷಿಗಳ ವಿಚಾರಣೆ ಕೂಡ ನಡೆದಿದೆ. ಪ್ರಕರಣಕ್ಕೆ ಟ್ವಿಸ್ಟ್ ಎಂಬಂತೆ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿಯಾಗ್ತೀನಿ ಅಂತ 11 ಪುಟಗಳ ಅರ್ಜಿ ಸಲ್ಲಿಸಿದ್ದಾನೆ. ಅದರಲ್ಲಿ ಏನೇನಾಯ್ತೋ, ನಾನು ಏನೇನು ಮಾಡಿದೆ ಮತ್ತು ನೋಡಿದೆ ಅಂತ ವಿವರವಾಗಿ ತಿಳಿಸಿದ್ದಾನೆ. ಅದೆಲ್ಲವೂ ನನಗೆ ಗೊತ್ತಿದೆ, ನಾನು ಸತ್ಯ ಹೇಳ್ತೀನಿ ಅಂದಿದ್ದಾನೆ. ಪ್ರಾಯಶ್ಚಿತ್ತಕ್ಕೆ ಅವಕಾಶ ಮಾಡಿಕೊಡಿ, ನನಗೆ ಕ್ಷಮಾದಾನ ನೀಡಿ ಅಂತಲೂ ಮನವಿ ಮಾಡಿಕೊಂಡಿದ್ದಾನೆ. CRPC ಸೆಕ್ಷನ್ 306 ಅಡಿ ನ್ಯಾಯಾಲಯದಲ್ಲಿ ಪ್ರಕ್ರಿಯೆ ನಡೀತಿದೆ. ಅದಿರಲಿ, ಅದ್ಯಾವಾಗ ಪ್ರದೋಷ್ ನನಗೆ ಗೊತ್ತಿರೋದೆಲ್ಲ ಹೇಳ್ತೀನಿ ಅನ್ನೋ ಆರೋಪಿಗಳ ಎದೆಯಲ್ಲೇ ಢವ ಢವ ಶುರುವಾಗಿದೆ. ಇಷ್ಟಕ್ಕೂ ಅವನು ಏನು ಹೇಳ್ತಾನೆ, ಯಾರ ಪಾತ್ರ ಏನೇನು ಅನ್ನೋದ್ರಿಂದ ಹಿಡಿದು ಸಾಕ್ಷಿ ನಾಶದ ತನಕ ತನಗೆ ಎಲ್ಲ ಗೊತ್ತು ಅಂತಲೇ ಅರ್ಜಿಯಲ್ಲಿ ಉಲ್ಲೇಖಿಸಿದಾನೆ. ಹಾಗಾದ್ರೆ ಪ್ರದೋಷ್ ಹೇಳಿದ್ರೆ ದರ್ಶನ್ಗೆ ಜೈಲು ಫಿಕ್ಸಾ? ಇದು ಈ ಪ್ರಕರಣದ ಅತ್ಯಂತ ದೊಡ್ಡ ಪ್ರಶ್ನೆ. ಇಲ್ಲ, ತಕ್ಷಣವೇ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಮಾಫಿ ಸಾಕ್ಷಿಯ ಹೇಳಿಕೆ ಬಂದ ತಕ್ಷಣ ದರ್ಶನ್ ತಪ್ಪಿತಸ್ಥ ಅಂತ ಕೋರ್ಟ್ ಘೋಷಿಸೋದಿಲ್ಲ. ಭಾರತೀಯ ಸಾಕ್ಷ್ಯ ಅಧಿನಿಯಮದ ಸೆಕ್ಷನ್ 138 ಪ್ರಕಾರ ಅಕಂಪ್ಲೈಸ್ ಒಬ್ಬ ಕಾಂಪಿಟೆಂಟ್ ವಿಟ್ನೆಸ್ ಆಗಬಹುದು. ಆದ್ರೆ ನ್ಯಾಯಾಲಯ ಆ ಸಾಕ್ಷ್ಯದ ವಿಶ್ವಾಸಾರ್ಹತೆಯನ್ನು ಪರಿಶೀಲಿಸುತ್ತೆ. ಅಂದ್ರೆ ಪ್ರದೋಷ್ ಹೇಳಿಕೆ ಒಂದು ಪ್ರಮುಖ ಪೀಸ್ ಆಫ್ ಎವಿಡೆನ್ಸ್ ಆಗ್ಬಹುದಷ್ಟೇ. ಆದ್ರೆ ಪ್ರದೋಷ್ ನೀಡಿದ ಹೇಳಿಕೆಗೆ CCTV ಮ್ಯಾಚ್ ಆಗಬೇಕು, ಕಾಲ್ ಡೀಟೈಲ್ ರೆಕಾರ್ಡ್ಸ್ ಜೊತೆ ಮ್ಯಾಚ್ ಆಗಬೇಕು, ಮೊಬೈಲ್ ಲೊಕೇಶನ್ ಜೊತೆ ಮ್ಯಾಚ್ ಆಗಬೇಕು, DNA FSL ಎವಿಡೆನ್ಸ್ ಜೊತೆ ಮ್ಯಾಚ್ ಆಗಬೇಕು, ಹಣದ ವ್ಯವಹಾರದ ದಾಖಲೆಗಳ ಜೊತೆ ಹೇಳಿಕೆ ಮ್ಯಾಚ್ ಆಗಬೇಕು.
ಹೀಗೆ ಅವನ ಹೇಳಿಕೆಯ ಪ್ರತಿಯೊಂದು ಪದವು ಪೊಲೀಸರು ಕಲೆ ಹಾಕಿರುವ ಸಾಕ್ಷಿಗಳ ಜೊತೆ ಮ್ಯಾಚ್ ಆಗಲೇಬೇಕು. ಆಗಲೇ ಅವನು ನೀಡಿದ ಹೇಳಿಕೆ ವಿಶ್ವಾಸಾರ್ಹ. ಒಂದು ವೇಳೆ ಮ್ಯಾಚ್ ಆಗಿಬಿಟ್ರೆ ಸುಬ್ಬಿಗೆ ಜೈಲೇ ಗತಿ ಅನ್ನೋದ್ರಲ್ಲಿ ನೋ ಡೌಟ್. ಒಂದು ಕಡೆ ತನ್ನದೇ ಶಿಷ್ಯ, ಆತ್ಮೀಯ ಗೆಳೆಯ ಪ್ರದೋಷ್ ತನ್ನ ವಿರುದ್ಧವೇ ಮಾಫಿ ಸಾಕ್ಷಿಯಾಗೋಕೆ ಮುಂದಾಗಿರೋದು ದಾಸನಿಗೆ ಮಾನಸಿಕ ಆಘಾತ ಕೊಟ್ಟಿರೋದಂತೂ ಸತ್ಯ. ಇದರ ಜೊತೆ ನ್ಯಾಯಾಲಯದಲ್ಲಿ ಆಗ್ತಿರೋ ಬೆಳವಣಿಗೆಗಳು, ನ್ಯಾಯಾಲಯಕ್ಕೆ ನೇರವಾಗಿ ವಿಚಾರಣೆಗೆ ಹಾಜರಾಗೋಕೆ ಅವಕಾಶ ಮಾಡಿಕೊಡಿ ಅಂತ ದರ್ಶನ್ ಪರ ವಕೀಲರು ಮನವಿ ಸಲ್ಲಿಸಿದ್ರು. ಇದಕ್ಕೆ SPP ಪ್ರಸನ್ನ ಕುಮಾರ್ ಆಕ್ಷೇಪಣೆ ಸಲ್ಲಿಸಿದ್ರು. ನ್ಯಾಯಾಧೀಶರಾದ ಸುಜಾತಾ ಸಾಮ್ರಾಣಿ ಅವರು ದರ್ಶನ್ ಸೇರಿ 4 ಆರೋಪಿಗಳ ಫಿಸಿಕಲ್ ಅಪಿಯರೆನ್ಸ್ ಮನವಿಯನ್ನೇ ವಜಾಗೊಳಿಸಿದ್ದಾರೆ. ಅರ್ಜಿ ವಜಾಗೊಳಿಸಿದ ನ್ಯಾಯಾಲಯ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗೋಕೆ ಅವಕಾಶ ನೀಡಿದೆ. ಜೈಲಿನಿಂದಲೇ VC ಮೂಲಕ ದಾಸ ಅಂಡ್ ಟೀಮ್ ವಿಚಾರಣೆಗೆ ಹಾಜರಾಗಬೇಕಿದೆ. ನ್ಯಾಯಾಧೀಶರು ಇಂತಹದ್ದೊಂದು ಆದೇಶ ನೀಡುವಾಗ ರೂಲ್ 8.3 ಪ್ರಕಾರ ಅಂದಿದ್ದಾರೆ. ಇಲ್ಲೇ ಒಂದು ಇಂಟ್ರೆಸ್ಟಿಂಗ್ ಲೀಗಲ್ ಪಾಯಿಂಟ್ ಇದೆ. ಸಾಕ್ಷಿಯ ವಿಚಾರಣೆ ನಡೆಯುವಾಗ ಆ ವ್ಯಕ್ತಿಗೆ ಯಾರು ಪ್ರಾಂಪ್ಟಿಂಗ್ ಮಾಡಬಾರ್ದು, ಯಾರು ಟ್ಯೂಟರ್ ಅಥವಾ ಕೋಚ್ ಮಾಡಬಾರ್ದು. ಅವರ ವಕೀಲರೊಂದಿಗೆ ಖಾಸಗಿಯಾಗಿ ಮಾತಾಡೋಕೆ ಅವಕಾಶ ಕಲ್ಪಿಸಿಕೊಡುವಂತೆ ಕೋರ್ಟ್ ಆದೇಶ ನೀಡಿದೆ. ಇದರ ಹಿಂದಿರುವ ಉದ್ದೇಶ ಸ್ಪಷ್ಟ. ಭದ್ರತೆ, ಸಮಯ, ಆಡಳಿತಾತ್ಮಕ ಸಮಸ್ಯೆಗಳು ಮತ್ತು ವಿಚಾರಣೆಯ ನಿರಂತರತೆ ದೃಷ್ಟಿಯಿಂದ ನ್ಯಾಯಾಲಯ ವಿಚಾರಣೆಗೆ ಖುದ್ದು ಹಾಜರಾಗೋಕೆ ಅನುಮತಿ ನೀಡಿಲ್ಲ. ಇದು ಜಗ್ಗು ದಾದಾಗೆ ಮತ್ತೊಂದು ಹಿನ್ನಡೆ. ಈ ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಕೂಡ ಆಗಸ್ಟ್ 13ರಂದು ಮಾಫಿ ಸಾಕ್ಷಿಯಾಗೋಕೆ ಅರ್ಜಿ ಹಾಕಿರುವ ಸಹ ಆರೋಪಿಯ ವಿಚಾರಣೆಯ ಹಂತದಲ್ಲಿ ದರ್ಶನ್ಗೆ ರೈಟ್ ಆಫ್ ಆಡಿಯನ್ಸ್ ಇಲ್ಲ ಅಂತ ಹೇಳಿತ್ತು. ಅಂದ್ರೆ ಪ್ರದೋಷ್ ಮಾಫಿ ಸಾಕ್ಷಿಯಾಗುವ ಅರ್ಜಿಯನ್ನೇ ದರ್ಶನ್ ಬಂದು ನೇರವಾಗಿ ಅಪೋಸ್ ಮಾಡುವ ಹಕ್ಕು ಈ ಹಂತದಲ್ಲಿ ಇಲ್ಲ ಅಂತ ಹೇಳಿತ್ತು. ಜಸ್ಟ್ ಒಂದು ವಾರದಲ್ಲಿ ದಾಸನಿಗೆ ಆದ ಸೆಟ್ ಬ್ಯಾಕ್ಗಳಲ್ಲಿ ಒಂದು. ಇಷ್ಟೆಲ್ಲ ಕೋರ್ಟ್ ಕದನದ ನಡುವೆ ಜೈಲಿನೊಳಗೆ ದಾಸ ಮತ್ತೊಂದು ಮನವಿ ಮಾಡಿದ್ದಾರೆ. ಸೊಳ್ಳೆ ಕಾಟದಿಂದ ಮುಕ್ತಿ ಕೊಡಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ ಜೈಲು DGP ಅಲೋಕ್ ಕುಮಾರ್ ಭೇಟಿಯಾದ ಟೈಮಲ್ಲೇ ಸೊಳ್ಳೆ ಕಾಟದಿಂದ ಮುಕ್ತಿ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಮತ್ತೊಂದು ಕಡೆ ಜೈಲಿನಲ್ಲಿ ಮೊಬೈಲ್ ಸಿಕ್ಕ ಪರಿಣಾಮ ಅದರ ಎಫೆಕ್ಟ್ ಸುಬ್ಬಿಗೂ ಆಗಿದೆ. ಪವಿತ್ರ ಗೌಡರನ್ನ 16 ಮಂದಿ ಮಹಿಳಾ ಕೈದಿಗಳಿರುವ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ. ಸುಬ್ಬಿಗೆ ಒಂದು ಕಡೆ ಕೋರ್ಟ್ನಲ್ಲಿ ಕಾನೂನು ಹೋರಾಟ, ಇನ್ನೊಂದು ಕಡೆ ಜೈಲಿನೊಳಗಿನ ದಿನನಿತ್ಯದ ಬದುಕಿನ ಜಂಜಾಟ. ಈಗ ಎಲ್ಲರ ಕಣ್ಣು ಪ್ರದೋಷ್ ಮೇಲೆ ಬಿದ್ದಿದೆ. ಯಾಕಂದ್ರೆ ಪ್ರದೋಷ್ ಈಗ ಕೇವಲ ಆರೋಪಿಯಲ್ಲ, ಅವನು ಮಾಫಿ ಸಾಕ್ಷಿ. ಆತ ತನ್ನ ಪಾತ್ರವನ್ನ ಒಪ್ಕೊಂಡು ಇತರೆ ಆರೋಪಿಗಳ ಪಾತ್ರವನ್ನ ಎಳೆಯಾಗಿ ವಿವರಿಸಿ ಆ ವಿವರಣೆಗೆ ಸೂಕ್ತ ಸಾಕ್ಷ್ಯಗಳು ಮ್ಯಾಚ್ ಆಗಿಬಿಟ್ರೆ ಪ್ರಾಸಿಕ್ಯೂಷನ್ ಬಹುತೇಕ ಗೆದ್ದಂತೆಯೇ ಲೆಕ್ಕ. ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗೋದು ಪಕ್ಕ. ಪ್ರದೋಷ್ ಬಾಯಿ ಬಿಟ್ಟ ತಕ್ಷಣ ದರ್ಶನ್ಗೆ ಶಿಕ್ಷೆ ಆಗೋದಿಲ್ಲ. ಆದ್ರೆ ಅವನ ಹೇಳಿಕೆಗೆ ಸಾಕ್ಷಿ ಜೋಡಣೆಯಾದ್ರೆ ದರ್ಶನ್ ಕಾನೂನು ಹೋರಾಟ ಕಬ್ಬಿಣದ ಕಡಲೆಯೇ. ಇವತ್ತಿನವರೆಗಿನ ಕಾನೂನು ಬೆಳವಣಿಗೆಗಳನ್ನು ಗಮನಿಸಿದ್ರೆ ದರ್ಶನ್ಗೆ ಕಾನೂನಿನ ಸರಪಳಿ ಬಿಗಿಯಾಗ್ತಿದೆ. ಅರ್ಜಿಗಳು ರಿಬೌಂಡ್ ಆಗ್ತಿವೆ. ಜೈಲಿನಲ್ಲಿ ಸೊಳ್ಳೆ ಗುಯಿಂಗುಡುತ್ತಿವೆ. ಪ್ರದೋಷ್ ಹೇಳಿಕೆಗಳಿಂದ ಪ್ರಕರಣದ ದಿಕ್ಕನ್ನೇ ಬದಲಿಸುವಂತಹ ಹೊಸ ಸಂಗತಿಗಳು ಹೊರಬರ್ತವೆಯಾ? ಅದನ್ನ ನಿರ್ಧರಿಸೋದು ನಾವು ಅಲ್ಲ, ಸೋಷಿಯಲ್ ಮೀಡಿಯಾನೂ ಅಲ್ಲ. ಸಾಕ್ಷಿಗಳು, ಕಾನೂನು ಮತ್ತು ನ್ಯಾಯಾಲಯ ಮಾತ್ರ. ದರ್ಶನ್ಗೆ ಜೈಲು ಫಿಕ್ಸ್ ಅಂತ ತೀರ್ಪು ಕೊಡೋಕೆ ನಾವೇನು ನ್ಯಾಯಾಧೀಶರ? ಖಂಡಿತ ಇಲ್ಲ. ಆದ್ರೆ ಒಂದಂತೂ ಸತ್ಯ, ಪ್ರದೋಷ್ ಬಾಯಿ ಬಿಟ್ರೆ ಅದು ರೇಣುಕಾಸ್ವಾಮಿ ಪ್ರಕರಣದ ಬಹು ದೊಡ್ಡ ಟ್ವಿಸ್ಟ್. ಇಂತಹ ಇಂಡೆಪ್ತ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್. ಸುಮನ್ ಟಿವಿ ಕನ್ನಡ, ಇದು ಸಮಾಜದ ಸ್ವರ.